ಈ ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಎಲ್ಲ ಚಿಕ್ಕಮಂಗ್ಳೂರಿಗೆ ಇದೀವೇನೋ ಅನಿಸ್ತಿದೆ. ಸ್ಕಂದ ಸಿರಿನಾಡು ಸೊಂಡೂರು ವೆಲ್ಕಮ್. ಈಗ ಹೋಗ್ತಿರೋ ಪ್ಲೇಸ್ ಅದು ಗೊತ್ತಾ, ಸೊಂಡೂರು. ಯಾಕಂದರೆ ಸೊಂಡೂರು ಇನ್ ಸೆಪ್ಟೆಂಬರ್ ಅಂತ ಒಂದು ಕೋಟ್ ಇದೆ, ಫೇಮಸ್ ಕೊಟೇಶನ್ನು. ಕಾರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಟ್ರಾಫಿಕ್ ಪೊಲೀಸ್ ಫುಲ್ ಖುಷಿ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ಬಿಡ್ತೀನಿ. ಕಾಣ್ತಿದ್ದೀರಾ ಕೂಡ್ಲಿಗಿ ಸೊಂಡೂರು ತೋರಣಗಲ್ ರೋಡು. ಸಂಡೇ 31. ಇವತ್ತು ಆಗಸ್ಟ್ 31 ಅಲ್ಲ. ಸೊ ನಾಳೆ ಸೆಪ್ಟೆಂಬರು. ಇವತ್ತು ಹೋಗೋಣ ಅಂತ ನಾವು ಹೋಗಿ ಪ್ಲೇಸಸ್ ತೋರಿಸ್ತೀನಿ. ಅಲ್ಲಿಂದ ಆದರೆ ಹಂಪಿಗೆ ಹೋಗ್ತೀನಿ. ಓಕೆನಾ? ಓಕೆ. ಇದು ಫಸ್ಟ್ ಕೆಲಸ ಮಾಡಿದ್ದಂತ ನಾನು ಸಿರಿಬಿ. ಅದು ಸ್ಯಾಲ್ರಿ ಎಷ್ಟಿತ್ತು ಅವಾಗ? ಅವಾಗ ಸ್ಯಾಲ್ರಿ ಎಷ್ಟಿತ್ತು? 80 ರೂಪಾಯಿ ತಿಂಗಳ. ಮೊದಲನೇ ತಿಂಗಳ ಸಂಬಳ 80 ರೂಪಾಯಿ. ಹಾಂ. ಎರಡನೇ ವರ್ಷ 5 ರೂಪಾಯಿನೂ ಜಾಸ್ತಿ ಆಯ್ತು. 85. ಹಾಂ. ಅದರಂತೆ ಹಂಗೆ ಎಷ್ಟು 3-4 ವರ್ಷಕ್ಕೆ 100 ರೂಪಾಯಿ ಆಯ್ತು. ಒಂದು ತಿಂಗಳಿಗೆ 100 ರೂಪಾಯಿ. ಒಂದು ತಿಂಗಳಿಗೆ 100 ರೂಪಾಯಿ. ಹಾಂ. ಬೆಲೆ ಹೆಂಗಿತ್ತು ಅವಾಗ? 80 ರೂಪಾಯಿ ಅಂತಂದ್ರೆ ಆಗ 225-30 ರೂಪಾಯಿಗೆ ಒಂದು ತೊಲ ಬಂಗಾರ. 200 ರೂಪಾಯಿಗೆ. ಈಗ 80,000 ಅಂದರೆ 1 ಲಕ್ಷ ಆಗೈತಲ್ಲ ಅಲ್ಲಿ. 1 ಲಕ್ಷ ಆಗ್ಬಿಟ್ಟತ್ತಲ್ಲ. ಮತ್ತು ಆಗ 100 ರೂಪಾಯಿ ಅಂದ್ರೆ 1 ಲಕ್ಷ ಸಂಬಳ ಇದ್ದಂಗಲ್ಲ ಅದು. 1 ಲಕ್ಷ ಸಂಬಳ ಇದ್ದಾಗ 100 ರೂಪಾಯಿ ಅವಾಗ. ಒಬ್ಬ. ಹೌದಾ? ಹಾಂ. 80 ರೂಪಾಯಿ ಅಂದ್ರೆ 80,000 ಇದ್ದಂಗೆ ಅವಾಗ. ಅವಾಗ 80,000 ದುಡಿತಿದ್ದೀರ. ಮತ್ತೆ ಈಗ ಲೆಕ್ಕ ಹಾಕಿದ್ರೆ? ಹಾಂ, ಅದೇ. ಈಗಿನ ಕ್ಯಾಲ್ಕುಲೇಷನ್ ಹಾಕಿದ್ರೆ 80,000. ಬಳ್ಳಾರಿಗೆ 3 ರೂಪಾಯಿನೂ ಇತ್ತು ಬಸ್ ಚಾರ್ಜ್ ನಮಗೆ. ಟ್ರೈನಿಂಗ್ ಹೋದ್ವಾಗ 3 ರೂಪಾಯಿದಾಗ ಬಸ್ ಏಜೆಂಟ್ ಮನೆಗೆ ಹೋಗಿ ಕನ್ಸೆಷನ್ ಮಾಡಿಸ್ಬಿಡ್ತಿದ್ವಿ. ಅಂದರೆ ಕಡಿಮೆ. ಹೌದಾ? ಮೂರೊಳಗೆ ಕನ್ಸೆಷನ್. ಮತ್ತೆ ನಾವು ಟ್ರೈನಿಂಗ್ ಸ್ಕೂಲ್ ಹುಡ್ರಿ ಹಿಂಗೆ ಹೋಗ್ತಾ ಇದೀವಿ ಬರ್ತಾ ಇದೀವಿ. ಸರಿ 1 ರೂಪಾಯಿ 1.5 ರೂಪಾಯಿ ಕನ್ಸೆಷನ್ ಕೊಟ್ಬಿಡ್ತಿದ್ದ. ಅಲ್ಲೇ ಏಜೆಂಟ್ ಮನೆ ಇತ್ತ, ಸಾವುಕಾರರ ಮನೆ ಕಲ್ ಬಜಾರ್ದಾಗ. ಹೋಗಿ ಕಂಡು ಬಂದ್ಬಿಡ್ತಿದ್ವಿ. ನಮ್ಮ ಮನೆಗೆ ಕಲ್ಲು ಇಲ್ಲಿಂದ ಬಂದವ ನೋಡು. ಇಲ್ಲಿಂದ ತರಿಸಿದ್ವಿ. ಅವಾಗೆಲ್ಲ ಗುಡ್ಡ ಹೊಡೆಯಕ್ಕೆ ಪರ್ಮಿಷನ್ ಇತ್ತಾ? ಕಲ್ಲು ಯಾವಾಗ ಹೊಡಿತಾ ಇರ್ತಾರೆ. ಏನು ಗೌರ್ಮೆಂಟ್ ಏನು ಅಬ್ಜೆಕ್ಷನ್ ಮಾಡಲ್ಲ ಕಲ್ಲು ಹೊಡೆಯೋಕ್ಕೆ? ಎಲ್ಲಿಲ್ಲ, ಹೊಡೆದಾರ ನೋಡಿ. ಸೈಜ್ ಕಲ್ಲು ಬರ್ತಾವ. ಇಲ್ಲಿ ಸೊಂದೂರ ಕೆಲಸ ಮಾಡ್ತಾನಲ್ಲ ಒಬ್ಬ ಮೇಷ್ಟ್ರ ಇದ್ದ. ಅವನು ಹೇಳಿದ್ರೆ ಅವನು ಹಾಕಿದೆ. ಮೇಷ್ಟ್ರ ಕೆಲಸ ಮಾಡ್ಕೊಂತ ಇದು ಕೆಲಸ ಮಾಡ್ತಿದ್ದ. ಅದು ಮನೆ ಕಟ್ಟಿರೋದು ಎಷ್ಟು ಅದು? ಅದು ಟೋಟಲ್ ಎಷ್ಟು ಖರ್ಚಾಗೈತೆ? ಟೋಟಲ್ ಅವಾಗ ಒಂದು 15 ಲಕ್ಷ ಆಗಿರ್ಬೋದು. 15 ಲಕ್ಷ? 15-20 ಲಕ್ಷ ಆಗಿರ್ಬೋದು. ಅದು ಇವಾಗ ಎಷ್ಟು ಆಕತ್ತೆ ಮಾಡೋಕ್ಕೆ? ಈಗ ಭಾಳ ಬೇಕು, ಸಾಮಾನ್ಯ ಆಗಲ್ಲ. ಹತ್ತಿರ 1 ಕೋಟಿ ಬೇಕಾ? ಕಲ್ಲ 8 ರೂಪಾಯಿಗೆ ಒಂದು ಬರ್ತಾವನೀಗ. ಸೊಂಡೂರು ಇನ್ ಸೆಪ್ಟೆಂಬರು. ಇದು ಮಾಮೂಲಿ ಸೊಂಡೂರಿಗೆ ಹೋಗೋ ಆನ್ ದ ವೇನೇ ಬರುತ್ತೆ. ಇಲ್ಲಿಂದ ಸೊಂಡೂರು 2 ಕಿಲೋಮೀಟರ್ಸ್ ಇದೆ ನೋಡಿ. ಈಗ ಬರೀ ಮೇಲೆ ಹೋಗೋಣ. ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಫುಲ್ ಫಾರೆಸ್ಟ್ ಕಾಣ್ತೈತಿ ಎಲ್ಲ. ಸೊಂಡೂರಿಗೆ ಬಂದಾಗ ವೈಟ್ ಡ್ರೆಸ್ ಹಾಕೊಂಡು ಬರಬೇಡ್ರಿ, ಫುಲ್ ಕೊಳೆ ಆಗುತ್ತೆ, ಎಲ್ಲ ರೆಡ್ ಆಗುತ್ತೆ. ಯಾವಾಗ ಕೊಳೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನೋಡಿ. ಮೆಟ್ಲು ಹತ್ಕೊಂಡು ಹೋಗ್ತಿರ್ಬೇಕು. ಅಷ್ಟೇ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಫುಲ್ಲು ಸುತ್ತಮುತ್ತ ಗುಡ್ಡ ಬೆಟ್ಟ ನೇಚರೆಲ್ಲ ಕಾಣ್ತೈತಿ. ಅದಾದಮೇಲೆ ಅಲ್ಲಿ ಅದು ಮಾನಸ ಸರೋವರ ಲೇಕ್ ಅಂತಾರೆ, ಇಲ್ಲಿ ಶೂಟಿಂಗ್ ಆಗಿದೆ ಅಂತೆ. ನನಗೂ ಅಷ್ಟು ಐಡಿಯಾ ಇಲ್ಲ ಅಷ್ಟೇ. ಈಗ ವ್ಯೂ ಪಾಯಿಂಟ್ ಆದ್ದು ನೆಕ್ಸ್ಟ್ ಪ್ಲೇಸ್ ಕುಮಾರಸ್ವಾಮಿ ಬೆಟ್ಟ ನೋಡಿ. ಅಲ್ಲೊಂದು ಟೋಲ್ ಇದೆ, ಅದು ಆ ಟೋಲು ನಮಗೆಲ್ಲ ಲಾರಿ ಮಾತ್ರ ಟೋಲ್ ಅದು.
ಯಾಕಂದರೆ ಮೈನ್ಸ್ ಇದೆಯಲ್ಲ ಅವರಿಗೆ ಟೋಲ್ ಹಾಕ್ತಾರೆ, ನಮಗೇನು ಟೋಲ್ ಇಲ್ಲ, ಫ್ರೀ ಎಲ್ಲ. ಡೈಲಿ ಡೈಲಿ ಇದಕ್ಕಂತಲೇ ಒಂದು 5-6 ಲಾರಿಗಳದಾವು. ಅವು ಎಲ್ಲ ರೋಡಿಗೆಲ್ಲ ನೀಟಾಗಿ ನೀರು ಹಾಕಂತ ಬರ್ತವೆ ಡೈಲಿ. ಇಲ್ಲ ಒಂದು ಸತಿ ನೀರು ಹಾಕಿಲ್ಲ ಅಂದ್ರೆ ಮುಗೀತು, ಏನು ಕಾಣೋದಿಲ್ಲ ಮುಂದ್ಗಡೆ, ಅಷ್ಟು ಧೂಳು ಹಾಕೋದಿಲ್ಲ ಎಲ್ಲ. ನೋಡಿ ಇದೆಲ್ಲ ಅಂಶಗಳು, ಎಲ್ಲ ಲಾರಿಗಂತ ಮಾಡಿರೋ ಅಂಶಗಳು ಇವೆಲ್ಲ. ರೋಡ್ ಕ್ಲಿಯರೆನ್ಸ್ ಏನಾದ್ರು ಕಮ್ಮಿ ಇರೋ ತಂದುಬಿಟ್ರೆ ಮುಗಿದೇ ಬಿಡ್ತು ಕಾರು, ಅಲ್ಲೇ ಸ್ಟಕ್ ಆಗೋಗುತ್ತೆ, ಹೋಗೋದೇ ಇಲ್ಲ. ಯಾಕಂದರೆ ಇಷ್ಟು ದೊಡ್ಡ ದೊಡ್ಡ ಅಂಶಗಳು. ಗೈಸ್ ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. 1 ಅವರ್ ಆಯಿತು ಇಲ್ಲೇ ವೆಯ್ಟ್ ಮಾಡ್ಕೊಂತ, ಸೀದಾ 1 ಕಿಲೋಮೀಟ್ರ್ ಫುಲ್ ಟ್ರಾಫಿಕ್ ಜಾಮು. ಇನ್ನು 3 ಕಿಲೋಮೀಟ್ರ್ ಐತಿ ಕುಮಾರಸ್ವಾಮಿ ಬೆಟ್ಟ ಅಲ್ಲಿ ಮೇಲ್ಗಡೆ. ಬಟ್ ಲಾರಿಗಳು ಬರ್ತಾವಲ್ಲ, ಫುಲ್ ಟ್ರಾಫಿಕ್ಕು, ಒಂದೊಂದು ಟೈಮು ಹೋಗೋಕ್ಕಾಗೋದೇ ಇಲ್ಲ. ಮತ್ತು ರೋಡ್ ಬೇರೆ ಹಿಂಗೆ ಫುಲ್ ಒಂಥರ ಮೇಲ್ಗಡೆ ರೋಡು. ಗಾಡಿ ನೋಡಿ ಇವಾಗ ಟ್ರಾಫಿಕ್ ಮೆಲ್ಲಕ್ಕೆ ಮೂವ್ ಆಗ್ತು, ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ನೋಡಿ ಫುಲ್ ಟ್ರಾಫಿಕ್. ಮಾ ಬಾಪ್ಗೆ ದುವಾ. ಇವಾಗ ಟ್ರಾಫಿಕ್ ಮುಗೀತು. ಅಲ್ಲಿ ಪ್ರಾಬ್ಲಮ್ ಹೆಂಗೆ ಗೊತ್ತಾ ಗೈಸ್, ಫುಲ್ ಹಿಂಗೆ ರೋಡ್ ಹಿಂಗೆ ಮೇಲ್ಗಡೆ ಇದೆ ಅಲ್ಲ, ಅಪ್ ಇದೆ ಅಲ್ಲ. ಸೊ ಲಾರಿಗಳೆಲ್ಲ ಏನಾಗ್ತಿದೆ ಅಂದರೆ ಹತ್ತಲ್ಲ ಮೇಲ್ಗಡೆ. ಸೊ ಒಂದು 100 ಮೀಟರ್ಸ್ ಅಲ್ಲ, ಸಾರಿ, ಒಂದು 10-20 ಮೀಟರ್ಸ್ ಡಿಸ್ಟೆನ್ಸ್ ಇರಬೇಕು. ಸೊ ಹಂಗಾಗಿ ಹೆವಿ ಟ್ರಾಫಿಕ್ ಆಗುತ್ತೆ. ಒಂದೊಂದೇ ವೆಹಿಕಲ್ಸ್ ಬರಬೇಕು, ಒಂದು ವೆಹಿಕಲ್ಸ್ ಹೋಗಬೇಕು. ಸ್ವಲ್ಪ ಗಾಡಿ ಎಕ್ಸೈಟರ್ ಬಿಟ್ಟರು ಗಾಡಿ ಹಿಂದಕ್ಕೆ ಹಂಗೆ ಸಡನ್ನಾಗಿ ಹೋಗುತ್ತೆ. ಅದೇ ಪ್ರಾಬ್ಲಮ್, ಅದಕ್ಕೆ ಅಲ್ಲಿ ಹೆವಿ ಟ್ರಾಫಿಕ್ ಆಗುತ್ತೆ. ನೋಡಿ ಲಾರಿಗಳು ಇನ್ನು ಎಷ್ಟದಾವೆ ಗೈಸ್ ಅಲ್ಲಿ ನೋಡಿ ಮೇಲ್ಗಡೆ ಎಷ್ಟು ಅಪ್ ಐತಿ. ಒನ್ನೆಗೆರೆ ಮಾತ್ರ ಹೋಗ್ಬೇಕಿಲ್ಲಿ, ಇಲ್ಲಾಂದ್ರೆ ಗಾಡಿ ಹತ್ತಲ್ಲ. ನೋಡಿ ಫುಲ್ ಯೂಟರ್ನ್. ಲಾರಿಗಳು ಫುಲ್ ಇಲ್ಲಾಂದ್ರೆ ಸ್ವಲ್ಪ ಬ್ರೇಕ್ಸ್ ಎಲ್ಲಾದ್ರೆ ಮುಗೀತು ಎಲ್ಲ, ಗೋವಿಂದ. ನೋಡಿ ಜಸ್ಟ್ ಇವಾಗ ಕುಮಾರಸ್ವಾಮಿ ಬೆಟ್ಟ ರೀಚ್ ಆಗಿದ್ದೀವಿ. ಕಾರ್ ನೋಡಿ, ಕಾರು ಫುಲ್ ಎಲ್ಲ ರೆಡ್ ನೋಡಿ, ಎಲ್ಲ ಕಡೆ ರೆಡ್. ಇದು ಕಾರ್ ರೆಡ್. ಒಂದು ಟೈಮು ಸೊಂಡೂರಿ ಬಂದರೆ ಮುಗೀತು, ಮನೆಗೆ ಹೋಗಿ ಮತ್ತೆ ಕಾರ್ ವಾಶ್ ಮಾಡಿಸ್ಲೇಬೇಕು, ಇಲ್ಲಾಂದರೆ ಇಂಜಿನ್ ಒಳಗೆಲ್ಲ ಫುಲ್ಲು ರೆಡ್. ಈಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ, ಒಳಗಡೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸುತ್ತ ಗುಡ್ಡ ಮಧ್ಯದಲ್ಲಿ ಇರೋದು, ಆ್ಯಕ್ಚುಲಿ ಪಕ್ಕದಲ್ಲಿ ಮೈನ್ಸ್ ಇದೆ. ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಹಬ್ಬ ಹಾಂ, ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ, 6 to 1 PM. ಸೊ ಈಗ ನಾವು ಟೈಮ್ ಬಂದಿರೋದು 1:47, ಕ್ಲೋಸ್ ಆಗಿದೆ. ಒಂದು ರೌಂಡು ದೇವಸ್ಥಾನ ಪೂರ್ತಿ ಸುತ್ತರ್ಕೊಂಡು ಹೋಗೋಣ ಮತ್ತೆ. ಇಲ್ಲಿ 2 ದೇವಸ್ಥಾನ ಇದೆ, ಇದು ಲಕ್ಷ್ಮೀದೇವಿ ಟೆಂಪಲ್ಲು, ಇದು ಕುಮಾರಸ್ವಾಮಿ ಟೆಂಪಲ್ಲು ಪಕ್ಕನೇ ಇದೆ. ಫಸ್ಟ್ ಆಫ್ ಆಲ್ ದೇವಸ್ಥಾನ ಕ್ಲೋಸ್ ಆಗಿದೆ. ಓಪನ್ ಆಗಿದ್ರು ಒಳಗಡೆ ವೀಡಿಯೋ ಫೋಟೋಸ್ ಎಲ್ಲ ಇಲ್ಲ. ಬರ್ಬೋದು, ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿದೆ. ಮತ್ತು ಬರ್ಬೇಕಾದ್ರೆ ಫುಲ್ ಆಫ್ ರೋಡಿಂಗು ಕಾರು, ಒಂಥರ ಚೆನ್ನಾಗಿದೆ. ಕಾರ್ ಹೊಡ್ಯಕ್ಕೆ ಮಸ್ತ್ ಐತೆ, ಅದೊಂಥರ ಎಕ್ಸ್ಪೀರಿಯನ್ಸ್ ಸೂಪರ್. ನೋಡಿ ಎಷ್ಟು ಹುಳಗಳು, ಕೋರಿ ಹುಳ, ಎಷ್ಟು ಹುಳಗಳು ಅಪ್ಪ ರಾಮನ್ ನಡಿ. ಇಲ್ಲಿ ನೋಡಿ ಎಷ್ಟು ಕೋರಿ ಹುಳಗಳು. ಇದೆಂದರೆ ಸ್ವಲ್ಪ ಮೈ ಮೇಲೆ ಹತ್ಕೊಂಡ್ರೆ ಮುಗೀತು, ಮೈಯೆಲ್ಲ ತಿಂಡಿ ಹಿಡಿತೈತಿ. ದಾರಿಗೆಲ್ಲ ಪೂರ್ತಿ ಅವೇ. ಹೋಗೋಷ್ಟೊತ್ತಿಗೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೆಂಗೆ ತಿಗಣೆ ಹೆಂಗೋ, ಇಲ್ಲಿ ಕೋರಿ ಹುಳ ಹಂಗೆ ಇಲ್ಲಿ. ಸೊ ಇಲ್ಲೇ ಮೇಲ್ಗಡೆ ಪ್ರಸಾದ ಇದೆ ನೋಡಿ, ಆ ದೇವಸ್ಥಾನ ಇದ್ರ ಮುಂದ್ಗಡೆ ಪ್ರಸಾದ ಹಾಲು. ಸೊ ಇಲ್ಲೇ ಪ್ರಸಾದ ತಗೊಂಡು ಹೋಗ್ಬಿಡೋಣ. ನೆಕ್ಸ್ಟು ಪ್ಲೇಸ್ ಹೊಸಪೇಟ್. ನೋಡಿ ಪ್ರಸಾದಲ್ಲಿ ಅನ್ನ ಸಾಂಬಾರು ಇದೆ ನೋಡಿ. ಹಿಂದ್ಗಡೆನೇ ಸೌದೆ ಒಲೆ ಅಡುಗೆ ಮಾಡ್ತಾರೆ ಇಲ್ಲಿ ಪ್ರಸಾದ. ಇಲ್ಲೆಲ್ಲ ರೆಡಿ ಮಾಡಿ, ಅಲ್ಲಿ ದೇವಸ್ಥಾನ, ಇಲ್ಲಿ ಪ್ರಸಾದ. ಮೋಸ್ಟ್ಲಿ ನೀವು 11:30 to 1:30, 2 o'clock ತನಕ ಪ್ರಸಾದ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಾತು. ನೆಕ್ಸ್ಟ್ ಇಲ್ಲಿ ಒಂದು ಇದೆ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಅದೊಂದು ದೇವಸ್ಥಾನ ಇದೆ. ಇದು ಪುಷ್ಕರಣಿ ನೋಡಿ. ಮೇಲ್ಗಡೆ ಕಾಣ್ತಿದೆ ಮೈನ್ಸ್, ಅಲ್ಲಿ ಮಾಡೋದು ಮೈನ್ಸ್. ಲಾರಿಗಳು ಕಾಣ್ತಿದೆ ಅಲ್ಲಿ ಮೇಲೆ, ಅಲ್ಲಿ ನೋಡಿ ಮೇಲ್ಗಡೆ ಲಾರಿಗಳು ಹೆಂಗೆ ಕಾಣ್ತಿದೆ. ಅಲ್ಲಿ ಲಾರಿಗಳು ಎಷ್ಟು ರಶ್. ಮೇಲ್ಗಡೆ ಮೈನ್ಸಿಗೆ ಅಲ್ಲಿ ತೋರಿಸ್ತಲ್ಲ, ಅಲ್ಲಿಗೆ ಹೋಗ್ತಿದ್ದಾವೆ ಈಗ. ಇಷ್ಟು ಲಾರಿ ಮೈನ್ಸ್ಗಳು ಯಾವಾಗಲೂ ಬಿಸಿ. ಗೈಸ್ ಇವಾಗ ಬಂದಿರೋ ಪ್ಲೇಸು ಹರಿಶಂಕರ್ ತೀರ್ಥ. ಕುಮಾರಸ್ವಾಮಿ ಬೆಟ್ಟ ಗುಡ್ಡ ಇಳಿಬೇಕಾದ್ರೆ ಬರುತ್ತೆ ಹರಿಶಂಕರ್ ತೀರ್ಥ. ಅಲ್ಲೇನಂದರೆ ನೀರು ಯಾವಾಗಲೂ ಬರ್ತಿರುತ್ತೆ ಇಲ್ಲಿ. ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ.
ಅದು ನೀರು ಗುಡ್ಡದ ಮೇಲಿಂದ ಬರ್ತಾ ಇರುತ್ತೆ ಯಾವಾಗಲೂ. ಸೊ ಇದ್ರ ಸ್ಪೆಷಾಲಿಟಿ ಇದೆ ಇಲ್ಲಿ ನೋಡಿ, 24/7 ಇದು ನೀರು ಕುಡಿಬೋದು. ಆ್ಯಕ್ಚುಲಿ ಫುಲ್ ಪ್ಯೂರ್ ನೀರಿದೆ. ಇದು ಮನೆಯಲ್ಲಿ ಫಿಲ್ಟರ್ ವಾಟರ್ ಇಷ್ಟು ಸ್ವೀಟ್ ಇರೋದಿಲ್ಲ, ಫುಲ್ ಸ್ವೀಟ್. ಗೈಸ್ ಈಗ ನೆಕ್ಸ್ಟ್ ಬಂದಿರೋ ಪ್ಲೇಸು ನಾರಿಹಳ್ಳ ಬ್ಯಾಕ್ ವಾಟರ್ಸು ನೋಡಿ. ಇದು ಅಲ್ಲಿ 2 ಗುಡ್ಡ ಮಧ್ಯೆ ಹಿಂಗೆ ನೀರು ಹೋಗುತ್ತೆ. ವಾಹ್ ನೋಡಿ ಎಷ್ಟು ಚೆನ್ನಾಗಿದೆ. ಫೋಟೋ ಶೂಟಿಂಗ್ ಮಾತ್ರ ಸಖತ್ ಪ್ಲೇಸು. ಹಿಂದ್ಗಡೆ ರೋಡು, ಆ ರೋಡಿಂದ ಹಿಂಗೆ ಮುಂದೆನೇ ಇದು ಬ್ಯಾಕ್ ವಾಟರ್ಸ್. ಇದು ನೋಡಿ ಹೆಂಗಿದೆ. ಈ ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಎಲ್ಲ ಚಿಕ್ಕಮಂಗ್ಳೂರಿಗೆ ಇದೀವೇನೋ ಅನಿಸ್ತಿದೆ. ವಾವ್. ಇದು ಎಲ್ಲಿ ಇಲ್ಲ, ಸೊಂಡೂರಲ್ಲಿ ಇರೋದು. ಅಂದರೆ ಬಳ್ಳಾರಿ ಡಿಸ್ಟಿಕ್ಕು, ಬಿಸಿಲು ಅಂತಾರಲ್ಲ, ಬಟ್ ಇಲ್ಲಿ ಒಂಥರ ಚಿಕ್ಕಮಂಗ್ಳೂರು ಟೈಪ್ ಕಾಣ್ತಿದೆ ನೋಡಿ. ಸೀನರಿ ಎಷ್ಟು ಚೆನ್ನಾಗಿದೆ. ಫುಲ್ ಮಳೆ ಬರ್ತಿದೆ. ಬೇಗ ಮಳೆ ಬರ್ತಿದೆ. ವಾಹ್ ಗೈಸ್, ವಿರೂಪಾಕ್ಷ ಟೆಂಪಲಿಗೆ ಬಂದ್ವಿ. ಅಲ್ಲಿ ಕಾಣ್ತಿದೆ ಅಲ್ಲಿ ಗೋಪುರ ಅದೇ. ಸೊ ನೀವು ಬಂದಾಗ ಅದಕ್ಕೂ ವಿಸಿಟ್ ಮಾಡಿ. ಅದು ಮಾತಂಗ ಹಿಲ್ಸ್ ಅಂತ. ಅದು ಹಿಲ್ಸು ಒಂಥರ ಫುಲ್ಲು ಹೆವಿ ಅಡ್ವೆಂಚರ್. ಹತ್ತಕ್ಕರೆ ಮಾತ್ರ ಗುಡ್ಡ ಹತ್ತಬೇಕು, ಮೆಟ್ಲಿಲ್ಲ, ನೀಟಾಗಿ ಸ್ವಲ್ಪ ಸ್ಟೆಪ್ಸ್ ಇದೆ. ಅಲ್ಲಿಗೆ ಒಂದು ಟೈಮ್ ಹೋಗ್ಬರ್ರಿ. ಕರೆಕ್ಟ್ ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಇದೆಯಲ್ಲ, ಅದು ಅಪೋಸಿಟೇ ಆ ಮಾತಂಗ ಹಿಲ್ಸ್ ಇದೆ. ಅದನ್ನ ಮಿಸ್ ಮಾಡಬೇಡ್ರಿ, ಚೆನ್ನಾಗಿದೆ ಅದು. ಇದು 6 o'clock ಕ್ಲೋಸ್ ಆಗುತ್ತೆ ವಿರೂಪಾಕ್ಷ ಟೆಂಪಲ್. ಸೊ ಅದರೊಳಗೆ ಬರ್ರಿ ಬಂದರೆ. ನೋಡಿ ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಯ್ತು. ಫುಲ್ ಮಳೆ ಅಂದರೆ ಮಳೆ ಗೈಸ್. ಏನು ಮಾಡೋಣ, ಮುಂದಿನ ಟೆಂಪಲಿಂದ ಹೋಗೋಗ್ತಿಲ್ಲ. ಈಗ ಮಳೆ ಬಂದರೂ ಪರವಾಗಿಲ್ಲ, ಹೋಗೋಣ ಅಂತ ಬಂದುಬಿಟ್ಟೆ. ಸೊ ನಾವು ಡೈರೆಕ್ಟ್ ಸೊಂಡೂರಿಂದ ಇಲ್ಲಿ ಬಂದಿರೋದು. ಈಗ ಆಲ್ರೆಡಿ ಟೈಮ್ ಆಯಿತು, ಮತ್ತು ಈಗ ವಾಪಸ್ ಊರಿಗೆ ಹೋಗಬೇಕು. ಆಲ್ರೆಡಿ ಇನ್ನೇನು ನೈಟ್ ಆಗ್ಬಿಟ್ಟಿದೆ. ಎಲ್ಲ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ. ನೀವು ಹಂಪಿ ಬರ್ತೀರಂದರೆ ಮಿನಿಮಮ್ 3 days ಬೇಕೇ ಬೇಕು. 2 days 3 days ಬೇಕೇ ಬೇಕು ಫುಲ್ ಕವರ್ ಮಾಡೋಕ್ಕೆ. ನೋಡಿ ಟೆಂಪಲ್ ಹೆಂಗಿದೆ. ನೋಡಿ ಫುಲ್ ಎಲ್ಲ ನೀರು ಫುಲ್ ನೀರು ಆಗ್ಬಿಟ್ಟಿದೆ. ಮತ್ತು ಟೆಂಪಲಿಗೆ ಬಂದ ತಕ್ಷಣ ಫಸ್ಟ್ ನಿಮಗೆ ಕಾಣೋದು ಇದು ಆನೆ. ಇಲ್ಲಿ ಒಂದು ಸೈನ್ಸ್ ಇದೆ. ಏನಂದರೆ ಟೆಂಪಲ್ ಗೋಪುರ ಉಲ್ಟಾ ಕಾಣುತ್ತೆ. ಎಲ್ಲಂದರೆ ಇಲ್ಲಿದೆ ಅಲ್ಲ, ಇಲ್ಲಿ ಕರೆಕ್ಟ್ ಟೆಂಪಲ್ ಗೋಪುರ. ಈ ಕಿಂಡಿ ಇದೆ ನೋಡಿ, ಈ ಕಿಂಡಿ, ಆ ಕಿಂಡಿ ಒಳಗಡೆ ಗೋಪುರ ಕಾಣ್ತಿದ್ದಲ್ಲ, ಅದು ಬಿಸಿಲಿ ಬಂದು ಇಲ್ಲೊಂಥರ ಇನ್ವರ್ಟ್ ಕಾಣುತ್ತೆ. ಕರೆಕ್ಟ್ ಈ ಗೋಡೆ ಮೇಲೆ ನಿಮಗೆ ಆ ಗೋಪುರ ಹಿಂಗೆ ಉಲ್ಟಾ ಬೀಳುತ್ತೆ. ಸೊ ಅದೊಂದು ಇಲ್ಲಿ ಅದೊಂದೊಂಥರ ಸ್ಪೆಷಲ್ ವಿರೂಪಾಕ್ಷ ಟೆಂಪಲ್ ಅಲ್ಲಿ. ಇವಾಗ ಬಿಸಿಲಿಲ್ಲ, ಅದಕ್ಕೆ ಸ್ವಲ್ಪ ಕಾಣ್ತಿಲ್ಲ. ಮಾರ್ನಿಂಗ್ ಬಿಸಿಲು ಬಂದ ತಕ್ಷಣ ಆ ಗೋಪುರ ಮೇಲೆ ಬಿಸಿಲು ಬಿದ್ದರೆ ಕಾಣ್ತದೆ. ಈ ಟೆಂಪಲ್ ಮುಂದ್ಗಡೆ, ಇದು ಹಿಂದ್ಗಡೆ ಹಿಂಗಿದೆ. ಇಲ್ಲೇನಿದೆ, ಇಲ್ಲೊಂದು ದಾರಿ ಇದೆ, ನೋಡ್ಕೊಂಬರೋಣ ಏನಿದೆ ಅಂತ ಹೋಗಿ. ಇಲ್ಲಿ ಟೆಂಪಲ್ ಹಿಂದ್ಗಡೆ ನೋಡಿ, ಟೆಂಪಲ್ ಹಿಂದ್ಗಡೆ ಮತ್ತೆ ಏನೇನೋ ಇದೆ. ನನಗೆ ಹೆಸರು ಅವೆಲ್ಲ ಗೊತ್ತಿಲ್ಲ, ಹೆಸರು ತಿಳ್ಕೊಬೇಕು ಫಸ್ಟ್ ಅವನ್ನ. ಮುಂದ್ಗಡೆ ಹೊಲಗಳು, ತೋಟಗಳೆಲ್ಲ ಐತಿ ಇಲ್ಲೆಲ್ಲ. ಅಲ್ಲಿ ಗೋಪುರ ಕಾಣ್ತಿದ್ದಲ್ಲ, ಆ ಗೋಪುರ ಮುಂದ್ಗಡೆ ಟೆಂಪಲ್ಲು. ಇಲ್ಲೇನೋ ಪುಷ್ಕರಣಿ, ಅದು ಚಿಕ್ಕದು ಪುಷ್ಕರಣಿ ಕಾಣ್ತಿದೆ ನೋಡಿ. ನೀರು ಚೆನ್ನಾಗಿದೆ ಫುಲ್ಲು. ಎಲ್ಲ ಮಂಗಗಳದಾವೆಲ್ಲ ಇಲ್ಲಿ. ಮಳೆ ಹೆವಿ ಬರ್ತಿದೆ. ಸೊ ಹಂಗಾಗಿ ಎಲ್ಲಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ ಬೋರ್ಡ್ ಬರ್ತಿದ್ದಾರೆ, ಲೋಕ ಪುಷ್ಕರಣಿ. ಇದು ಪುಷ್ಕರಣಿ
ಟೆಂಪಲ್ ಹಿಂದ್ಗಡೆ ಒಂದು ಪುಷ್ಕರಣಿ. ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಗೋಪುರ. ಸೊ ಮೋಸ್ಟ್ಲಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು, ಯಾಕಂದರೆ ಮತ್ತೆ ಬೇರೆ ಪ್ಲೇಸಿಗೆ ಯಾವ ಹೋಗೋಕ್ಕಾಗಲ್ಲ, ಈಗೆಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಮತ್ತೆ ಇದೇ ಪ್ಲೇಸು ಇದೆಲ್ಲ ನೋಡಿ ಲೀಕ್ ಆಗ್ತಿದೆ ಫುಲ್. ಇದೇನು ಜಾಸ್ತಿ ಇನ್ಫಾರ್ಮೇಷನ್ ಏನು ಹೇಳಿಲ್ಲ ನಿಮಗೆ, ಜಸ್ಟ್ ಸುಮ್ಮನೆ ಒಂದು ಲಾಗ್ ಮಾಡಿದೆ ಅಷ್ಟೇ ಇರಲಿ ಅಂತ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಇದರ ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತೇನೆ. ಅಲ್ಲಿ ತನಕ ಬಾಯ್. ಒಳ್ಳೆ ಮಳೆ ಬಂದು ಇವಾಗ ತಣ್ಣಗಾಗಿದೆ ಕ್ಲೈಮೇಟ್, ಒಂಥರ ಒಂದು ಸ್ವಲ್ಪ ಬಿಸಿಲು ಸ್ವಲ್ಪ ಕೋಲ್ಡು, ಚೆನ್ನಾಗಿ ಕಾಣ್ತಿದೆ ಎಲ್ಲ. ಸೊ ಲಾಸ್ಟ್ ಒನ್ ಟೈಮ್